ಕ್ರಿಕೆಟ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಭಾರತ 2-0 ಅಂತರದಲ್ಲಿ ಹಿನ್ನಡೆ ಅನುಭವಿಸಿದೆ. ಇಂದು ನಡೆಯಲಿರುವಂತಹ 4ನೇ ಪಂದ್ಯದಲ್ಲಿ ಗೆಲ್ಲಲೇಬೇಕಿದೆ. ಸರಣಿಯನ್ನ ಗೆಲ್ಲೋಕೆ ಅವಕಾಶ ಇಲ್ಲದೇ ಇದ್ರೂ ಕೂಡ ಸರಣಿಯಲ್ಲಿ 2-2ರ ಸಮಬಲವನ್ನ ಸಾಧಿಸೋಕೆ ತಂಡಕ್ಕೆ ಈ ಪಂದ್ಯದ ಗೆಲುವು ಅಗತ್ಯವಾಗಿದೆ. ಹೀಗಾಗಿ ತಂಡಕ್ಕೆ ಬಲಿಷ್ಠ ಪ್ಲೇಯಿಂಗ್ 11 ಅಗತ್ಯವಿದೆ. ಬ್ಯಾಟಿಂಗ್ ವೈಫಲ್ಯ, ಕಳಪೆ ಫಾರ್ಮ್ನಿಂದ ಆಟಗಾರರ ಬದಲಾವಣೆಯನ್ನ ನಿರೀಕ್ಷೆ ಮಾಡಲಾಗಿದೆ. ಜೊತೆಗೆ ಸಂಜು ಸ್ಯಾಮ್ಸನ್ ರನ್ನ ಇಂದಿನ ಪಂದ್ಯದಲ್ಲಿ ಕಣಕ್ಕಿಳಿಸುವಂತ ಸಾಧ್ಯತೆಗಳಿದೆ. ಇನ್ನು ಕಳಪೆ ಫಾರ್ಮ್ ನೀಡಿ ಸಂಜು ಸ್ಯಾಮ್ಸನ್ ರನ್ನ ತಂಡದಿಂದ ಹೊರಗಿಟ್ಟಿದ್ದೀರಿ. ಆದರೆ ಇದೇ ವಿಚಾರವನ್ನ ತಿಲಕ್ ವರ್ಮಾ ವಿಚಾರದಲ್ಲಿ ಮುಂದಿಡಲಾಗ್ತಾ ಇಲ್ಲ. ಯಾಕೆ ಅಂತೇಳಿ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಕೆ ಶ್ರೀಕಾಂತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಜು ಸ್ಯಾಮ್ಸನ್ ಫಾರ್ಮ್ ಪ್ರಶ್ನೆ ಮಾಡಿದವರಿಗೆ ತಿಲಕ್ ವರ್ಮಾ ಅವರ ಕಳಪೆ ಪ್ರದರ್ಶನ ಕಾಣಿಸ್ತಾ ಇಲ್ಲ. ನನ್ನ ಪ್ರಕಾರ ಫಾರ್ಮ್ನಲ್ಲಿಲ್ಲದ ಆಟಗಾರನ ಬೆಂಬಲಿಸುವ ಬದಲು ಸಂಜು ಸ್ಯಾಮ್ಸನ್ ಅವರನ್ನ ಪ್ಲೇಯಿಂಗ್ 11ನಲ್ಲಿ ಆಡಿಸಬೇಕು ಎಂದಿದ್ದಾರೆ. ಭಾರತದ ವಿರುದ್ಧದ 3ನೇ T20 ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ 125 ರನ್ಗಳ ಐತಿಹಾಸಿಕ ಜಯ ಸಾಧಿಸಿತ್ತು. ಈ ಬಳಿಕ ಮಾತನಾಡಿದಂತ ಜೋಫ್ರಾ ಆರ್ಚರ್ IPLನ ಬ್ಯಾಟಿಂಗ್ ಸ್ನೇಹಿ ಪಿಚ್ ಹಾಗೆ ಸಣ್ಣ ಬೌಂಡ್ರಿಗಳ ಬಗ್ಗೆ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಇಂಗ್ಲೆಂಡ್ನ ಪರಿಸ್ಥಿತಿ ಬೌಲರ್ಗಳಿಗೆ ಪೂರಕವಾಗಿದೆ. ತಪ್ಪುಗಳನ್ನು ತಿದ್ದಿಕೊಳ್ಳೋಕೆ ಇಲ್ಲಿ ಹೆಚ್ಚಿನ ಅವಕಾಶಗಳಿದೆ ಎಂದಿದ್ದಾರೆ. T20 ಕ್ರಿಕೆಟ್ನ ಅಬ್ಬರ ಹಾಗೆ ಬದಲಾಗ್ತಾ ಇರುವಂತಹ ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಏಕದಿನ ಕ್ರಿಕೆಟ್ ಮಾದರಿಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡಿಸುವಂತ ನಿರೀಕ್ಷೆ ಇದೆ. ಸದ್ಯ ಚಾಲ್ತಿಯಲ್ಲಿರುವಂತಹ 50 ಓವರ್ಗಳ ಪಂದ್ಯವನ್ನ 40 ಓವರ್ಗಳಿಗೆ ಸೀಮಿತಗೊಳಿಸುವಂತ ಪ್ರಸ್ತಾವನೆ ಈಗ ICC ಮುಂದಿದೆ. T20 ಲೀಗ್ಗಳ ಭರಾಟೆಯ ಮಧ್ಯೆ ಏಕದಿನ ಕ್ರಿಕೆಟ್ಗೆ ಪ್ರೇಕ್ಷಕರ ಕೊರತೆ ಉಂಟಾಗ್ತಾ ಇರೋದ್ರಿಂದ ಮೆಕಿನ್ಸೆ ಸಂಸ್ಥೆ ಏಕದಿನ ಕ್ರಿಕೆಟ್ ಅನ್ನ ಉಳಿಸಿಕೊಳ್ಳಬೇಕಿದ್ರೆ ಈ ಬದಲಾವಣೆ ಅನಿವಾರ್ಯ ಎಂದಿದ್ದಾರೆ. ICCಯ T20 ರ್ಯಾಂಕಿಂಗ್ನಲ್ಲಿ ಟೀಮ್ ಇಂಡಿಯಾ ಆಟಗಾರ ಇಶಾನ್ ಕಿಶನ್ ನಂಬರ್ 1 ಸ್ಥಾನಕ್ಕೇರಿದ್ದಾರೆ. ಹಾಗೆ ಅಭಿಷೇಕ್ ಶರ್ಮಾ 2ನೇ ಸ್ಥಾನದಲ್ಲಿದ್ದಾರೆ. 2022ರಲ್ಲಿ ಟಾಪ್ 10ಗೆ ಎಂಟ್ರಿ ಕೊಟ್ಟಿದ್ದ ಸೂರ್ಯಕುಮಾರ್ ಯಾದವ್ 4 ವರ್ಷಗಳ ಬಳಿಕ 5 ಸ್ಥಾನಗಳ ಕುಸಿತ ಕಂಡು ಈಗ 13ನೇ ಸ್ಥಾನಕ್ಕೆ ತಲುಪಿದ್ದಾರೆ. ಬರ್ತ್ಡೇ ಖುಷಿಯಲ್ಲಿರುವಂತಹ ಸೌರವ್ ಗಂಗೂಲಿ ICC ಹಾಲ್ ಆಫ್ ಫೇಮ್ ಗೌರವಕ್ಕೆ ಭಾಜನರಾಗಿದ್ದಾರೆ. ಈ ವಿಚಾರವನ್ನ ಸ್ವತಃ ಗಂಗೂಲಿ ಅವರೇ ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ. ನನ್ನನ್ನ ಹಾಲ್ ಆಫ್ ಫೇಮ್ಗೆ ಸೇರಿಸಿದ್ದಕ್ಕಾಗಿ ICC ಹಾಗೆ ಅಧ್ಯಕ್ಷ ಜೈಶಾ ಅವರಿಗೆ ಧನ್ಯವಾದಗಳು. ಇದು ಒಂದು ದೊಡ್ಡ ಗೌರವ. ಇಲ್ಲಿಯವರೆಗೆ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಕೇವಲ 10 ಭಾರತೀಯರಲ್ಲಿ ಒಬ್ಬರಾಗಿರುವುದು ಅದ್ಭುತವಾಗಿದೆ ಎಂದು ಬರೆದುಕೊಂಡಿದ್ದಾರೆ. ಭಾರತ ಹಾಗೆ ಇಂಗ್ಲೆಂಡ್ ಮಹಿಳಾ ತಂಡಗಳು ಲಾರ್ಡ್ಸ್ನಲ್ಲಿ ಐತಿಹಾಸಿಕ ಟೆಸ್ಟ್ ಪಂದ್ಯವಾಡೋಕೆ ರೆಡಿಯಾಗಿವೆ. ಜುಲೈ 10ರಿಂದ 13ರವರೆಗೆ ನಡೆಯಲಿರುವಂತಹ ಈ ಪಂದ್ಯ ಲಾರ್ಡ್ಸ್ನಲ್ಲಿ ನಡೀತಾ ಇರುವಂತಹ ಮೊದಲ ಮಹಿಳಾ ಟೆಸ್ಟ್ ಆಗಿದೆ. ಪ್ರಮುಖ ಆಟಗಾರ್ತಿ ಪ್ರತೀಕಾ ರಾವಲ್ ಹೊರಗುಳಿದಿದ್ದು ಅವರ ಸ್ಥಾನಕ್ಕೆ ಪ್ರಿಯಾ ಪುನಿಯಾ ಸೇರ್ಪಡೆಯಾಗಿದ್ದಾರೆ. ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ನ ಉದ್ಘಾಟನಾ ಪಂದ್ಯ ಭಾರತದ ಚೆನ್ನೈನಲ್ಲಿ ನಡೆಯೋದು ಕನ್ಫರ್ಮ್ ಆಗಿದೆ. 2026ರ ಡಿಸೆಂಬರ್ 12ರಂದು ಚೆನ್ನೈನ MA ಚಿದಂಬರಂ ಕ್ರೀಡಾಂಗಣದಲ್ಲಿ ಮೆಲ್ಬೋರ್ನ್ ರೆನೆಗೇಡ್ಸ್ ಹಾಗೆ ಪರ್ತ್ ಸ್ನ್ಯಾಚರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತದ ಕ್ರಿಕೆಟ್ ಪ್ರೇಮಿಗಳನ್ನ ಸೆಳೆಯೋಕೆ ಹಾಗೆ BBL ಟೂರ್ನಿಯನ್ನ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯೋಕೆ ಕ್ರಿಕೆಟ್ ಆಸ್ಟ್ರೇಲಿಯಾ ಈ ಮಾಸ್ಟರ್ ಪ್ಲಾನ್ ಮಾಡಿದೆ. ಅಮೆರಿಕದಲ್ಲಿ ನಡೀತಾ ಇರುವಂತಹ ಮೇಜರ್ ಲೀಗ್ ಕ್ರಿಕೆಟ್ ಟೂರ್ನಿಯಲ್ಲಿ ಭರ್ಜರಿ ಶತಕ ಸಿಡಿಸುವ ಮೂಲಕ 20 ವರ್ಷದ ಲುಹಾಂಡ್ರೆ ಪ್ರಿಟೋರಿಯಸ್ ಹೊಸ ವಿಶ್ವ ದಾಖಲೆ ಬರೆದಿದ್ದಾರೆ. MI ನ್ಯೂಯಾರ್ಕ್ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ಗಳನ್ನು ಕಳ್ಕೊಂಡು 143 ರನ್ಗಳನ್ನು ಕಲೆ ಹಾಕಿತ್ತು. ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಸ್ಯಾನ್ ಫ್ರಾನ್ಸಿಸ್ಕೋ ಯೂನಿಕಾರ್ನ್ಸ್ ತಂಡದ ಪರ ಪ್ರಿಟೋರಿಯಸ್ 52 ಬಾಲಲ್ಲಿ 5 ಭರ್ಜರಿ ಸಿಕ್ಸರ್ ಹಾಗೆ 10 ಫೋರ್ಗಳೊಂದಿಗೆ ಶತಕ ಕಂಪ್ಲೀಟ್ ಮಾಡಿದ್ದಾರೆ. ಈ ಶತಕದ ಮೂಲಕ T20 ಕ್ರಿಕೆಟ್ನ ಇತಿಹಾಸದಲ್ಲೇ ಅತ್ಯಲ್ಪ ಮೊತ್ತವನ್ನ ಬೆನ್ನಟ್ಟುವಾಗ ಸೆಂಚುರಿ ಬಾರಿಸಿದ ಬ್ಯಾಟರ್ ಎನ್ನುವಂತ ದಾಖಲೆ ಬರೆದಿದ್ದಾರೆ. ಪಾಕಿಸ್ತಾನದ ಬ್ಯಾಟರ್ ಬಾಬರ್ ಆಜಮ್ಗೆ ಮತ್ತೆ T20 ತಂಡದ ನಾಯಕತ್ವ ಸಿಗುವಂತ ಸಾಧ್ಯತೆಗಳಿದೆ. ಈ ಬಗ್ಗೆ PCB ಚಿಂತನೆ ನಡೆಸಿದೆ. ಬಾಬರ್ ಆಜಮ್ ಈ ಹಿಂದೆ ಪಾಕಿಸ್ತಾನವನ್ನ 3 ಮಾದರಿಯಲ್ಲಿ ಮುನ್ನಡೆಸಿದ್ರು. ಹಾಗೆ T20ಗಳಲ್ಲಿ ತುಂಬಾನೇ ಸಕ್ಸಸ್ ಅನ್ನ ಕಂಡಿರುವಂತ ಬ್ಯಾಟರ್. ಇವರ ಕ್ಯಾಪ್ಟನ್ಸಿಯಲ್ಲಿ ತಂಡ 2021ರ T20 ವಿಶ್ವಕಪ್ನ ಸೆಮಿಫೈನಲ್ ತಲುಪಿತ್ತು. ಹಾಗೆ 2022ರ ಆವೃತ್ತಿಯಲ್ಲಿ ರನ್ನರ್ ಅಪ್ ಸ್ಥಾನ ಗಳಿಸಿತ್ತು. ಹೀಗಾಗಿ ಮತ್ತೆ ಇವರಿಗೆ T20 ನಾಯಕತ್ವದ ಜವಾಬ್ದಾರಿಯನ್ನ ನೀಡೋಕೆ PCB ಪ್ಲಾನ್ ಮಾಡ್ತಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.